ಅಮ್ಮ ಅಮ್ಮ ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀನಿ. ಸರ್ ಅದಾರಿ ನೋಡ್ಬೇಕಾಗಿತ್ತ. ಯಾರು ಗೊತ್ತಾಗ್ಲಿಲ್ಲ? ನಾ ಬಸಪ್ಪ ಸರ್ ಸ್ಟೂಡೆಂಟ್ ರೀ. ಹೌದಾ? ಸರ್ ಅದಾರಿ ಮನೆ ಅದ ಅದ ಬರೋಬರ್.
ಒಳಗೆ ಹೋಗ್ಬೇಕು ಹೋಗ್ಯಾರ ಕಲಿತಲಿ ಕುಂದ್ರು. ಯಾರು ಅವನ್ನ ನೋಡ್ಬೇಕಂತ ಬಂದದ್ದು? ಆರಾಮದಿರಿ ಸರ್? ನನಗೇನು ಆರಾಮದಿ. ನನ್ನ ಸ್ಟೂಡೆಂಟ್ ಅಂದಂತ ನನಗ ಆಟ ಬರುವು ಜಾಸ್ತಿ. ನೀ ಯಾರು ಅಂತ ಗೊತ್ತಾಗಲ್ ನನಗ. ನಿನ್ ಹೆಸರೇನವ? ನಿಮಗ್ ನಾನ್ ನೆನಪ್ ಬರಾಕಿಲ್ರಿ, ಆದ್ರ ನನಗ್ ನೀವ್ ನೆನಪದಿರಿ. ನನ್ ಹೆಸರು ನಿತ್ಯ ರೀ. ನಿಮ್ ಟ್ಯೂಷನ್ಗೆ ಬರ್ತಿದ್ದೆ, ಅದ 4ನೇ ಓಣಿ ಶಿವಪ್ಪನ್ ಮಗಳ್ರಿ. ಅಯ್ಯೋ, ಈಗ ನೆನಪಾತ್ ನೋಡಪ್ಪ. ಅದ ಬ್ಯೂಟಿ ಕೂಟ ಹಾಕೊಂಡು ಓಡಾಡ್ತಿದ್ದಲ್ಲ ಆ ನಿತ್ಯ. ಎಷ್ಟು ದೊಡ್ಡಕ್ಕಾಗಿಯವ. ಬಾ ಕುಂಡ್ರು ಕುಂಡ್ರು. ಈಕಿನ ಈಗ ಯಾರು ಗೊತ್ತಾಗ್ಲಿಲ್ಲ ನಿನಗೆ? ಬ್ಯೂಟಿ ಕೂಟ ಹಾಕೊಂಡು ಟ್ಯೂಷನ್ಗೆ ಬರ್ತಿದ್ಲಲ್ಲ ನಿತ್ಯ. ಅದನ್ನ 4ನೇ ಓಣಿಗೆ ಯಾರೇ ಶಿವಪ್ಪನ ಮಗಳು ನಿತ್ಯ. ನೀವು ಊರ್ ಬಿಟ್ಟು ಬಹಳ ದಿವಸ ಆಯ್ತು. ಈಗಿದ್ದಾಗ ನೋಡಿದ್ದೆ ನಾವು. ಈಗೇನು ಬೆಂಗಳೂರಾಗದಿರಂತಲ್ಲ, ಇಷ್ಟು ದೂರ ಬಂದಿದ್ರಿ? ಇದ ಬುಧವಾರ ನನ್ ಮದ್ವಿ ಇತ್ರಿ, ಲಗ್ನ ಕಳ್ಕೊಟ್ರ ಮನ್ಯಾಗ ಬಂದಿದ್ದೆ ಸರ್. ಬಹಳ ಸಂತೋಷ ಆಯ್ತು. ಮದುವೆ ಮಾಡ್ಕೊಡೋದು ಯಾಕಂತಲ್ಲ? ಹಾ ಸರ್, ಅಟ್ ತಡ ಆತ್ರಿ. ಮದುವೆ ಹೇಗೆ ಇಟ್ಕೊಂಡಿರವ? ಇಲ್ಲೇ ವಿಪಿ ಮಂಟಪದಾಗ ಇಟ್ಕೊಂಡಿವ್ರಿ. ಇಲ್ಲೇ ಇಟ್ಕೊಂಡಿರ? ಒಳ್ಳೆದಾಗ್ಲಿ. ಮದುವೆಗೆ ಬರಾಕ್ ಹೋಗ್ಬೇಡ್ರಿ ಸರ್, ದಯವಿಟ್ಟು ಬರಾಕ್ ಹೋಗ್ಬೇಡ್ರಿ. ನೀವಂದ್ರೆ ನಂಗೆ ಬಹಳ ಇಷ್ಟ. 5-8-2008 ತನಕ ಅಷ್ಟ. ಅವತ್ ನನ್ 11ನೇ ವರ್ಷದ ಬರ್ತಡೆ. ಕೈಯಾಗ ಚಾಕ್ಲೇಟ್ ಇಟ್ಕೊಂಡ ಖುಷಿಯಿಂದ ಓಡಿ ಬಂದ್ ಇವತ್ ನನ್ ಬರ್ತಡೆ ಸರ್ ಅಂತ ಹೇಳಿದೆ. ನೀವು ನಂಗೆ ಹ್ಯಾಪಿ ಬರ್ತಡೆ ಅಂತ ವಿಶ್ ಮಾಡಿದ್ರಿ. ನಿಮ್ ಮಗಳಂಗ ಮುದ್ದಾಡಿ ಬೆನ್ನಿಗ್ ತಟ್ಟಿ ಆಶೀರ್ವಾದ ಮಾಡಿ ಕಳ್ಸಿದ್ರಿ. ನಂಗೋತ್ ಬಹಳ ಖುಷಿಯಿಂದ ಇದ್ದೆ ಸರ್. ಆದ್ರ ಆ ಖುಷಿ ಬಹಳ ದಿನ ಉಳಿಲೇ ಇಲ್ರಿ. ಮಾರನೇ ದಿನ ಟ್ಯೂಷನ್ ಮುಗಿಸಿ ಎಲ್ಲಾರ್ನು ಮನಿಗ್ ಕಳ್ಸಿದ್ರಿ. ನನ್ನ ಮಾತ್ರ ಇಟ್ಕೊಂಡ್ರಿ. ಬರ್ತಡೆಗೆ ಗಿಫ್ಟ್ ಕೊಡ್ತೇನಂತಂದ ನಾನು ಕಾದೆ. ಆಮೇಲೆ ಬಿಸ್ಕಿಟ್ ಕೊಟ್ರಿ. ನಾ ಅದನ್ ತಿಂದ ಅಲ್ಲೇ ಮಲ್ಕೊಂಡ ಬಿಟ್ಟೆ. ಆಮೇಲೆ ಎಚ್ಚರಾಗಿ ನೋಡ್ತೀನಿ, ನೀವಷ್ಟೇ ಇದ್ರಿ. ಏನಿತ್ಯ, ಬಿಸ್ಕಿಟ್ ತಿಂದು ಮಕ್ಕೊಂಡೇ ಬಿಟ್ಟಲ್ವಾ ಅಂತಂದ್ರಿ. ಆಮೇಲೆ ಏನೇನೋ ಮಾತಾಡಿ ಕಳ್ಸಿದ್ರಿ. ಯಾವಾಗ್ಲೂ 6:30 ಅಂದ್ರೆ ಮನ್ಯಾಗಿರಕ್ರಿ ನಾನು. ಅವತ್ ಯಾಕೋ 7:30 ಮನೆಗೆ ಹೋದೆ. ನಮ್ಮವ್ವ ಭಾಳ ಬೈದ್ರಿ. ಆ ರಾತ್ರಿ ಹೊಟ್ಟಿ ಬಾಳ ಕೆಟ್ಟ ನುಸಾತಿತ್ರಿ. ಏನೋ ಯೂರಿನ್ ಬಂದಿರ್ಬೇಕಂತಂದ್ ಬಾತ್ರೂಮಿಗೆ ಹೋದೆ. ಆದ್ರೆ ಯೂರಿನ್ ಬರ್ಲೇ ಇಲ್ಲ ಸರ್. ಭಾಳ ಅಂದ್ರ ಭಾಳ ತ್ರಾಸ ಆತ್ರಿ. ಸ್ವಲ್ಪ ಜ್ವರ ಬಂದ್ರ ನಮ್ಮವ್ ಬೈಯಕ್ಕಿ. ಇಂಥ ದೊಡ್ಡ ವಿಷಯ ಆದ್ರೂ ಮನ್ಯಾಗ ಯಾರಿಗೂ ಹೇಳ್ಕೊಳಿಲ್ಲ. ನಿಮ್ಮಂತವ್ರ ನಂಬಿನ ಅಪ್ಪ ಅವ ಮಕ್ಕಳನ್ನ ಕಳ್ಸುದು. ಸ್ವಲ್ಪ ದಿನ ಆದ್ಮೇಲೆ ದೇಹ ಸರಿ ಹೋತ್ರಿ. ಅದ್ರ ಮನ್ಸು ಒಡದ್ ಹೋತ್ರಿ ಸರ್. ಅವತ್ತಿಂದ ನಂಗೆ ಯಾವ ಗಂಡು ಮಕ್ಕಳು ನೋಡಿದ್ರು ಭಯ ಶುರುವಾತ್ರಿ. ಆಟೋನ ಕೈ ಹಿಡಿದು ರೋಡ್ ಕ್ರಾಸ್ ಮಾಡ್ಸಕ್ ಬಂದ್ರು ಭಯ. ಸ್ಕೂಲ್ನಾಗ ಬಾಜು ಹುಡುಗ ಪೆನ್ಸಿಲ್ ಸರ್ಸಿದ್ರ ಭಯ. ಮನ್ಯಾಗ ಕಿರಾಣಿ ಅಂಗಡಿಗೆ ಹೋಗ್ಬಾ ಅಂದ್ರ ಭಯ. ನನ್ನ ಹೆತ್ತಪ್ಪ ಕೈ ತುತ್ ಕೊಡಾಕ್ ಬಂದಾಗ ಅವನು ಒಬ್ಬ ಗಂಡ್ಸ್ ಅಂತಂದ
ಅವನ್ ನೋಡಿದ್ರು ಭಯ ಆತ. ಹಿಂಗ ಭಯ ಪಟ್ಟ ಕೊನೆಗ್ ನಮ್ಮಪ್ಪ ಸಾಯುವಾಗ ಯವ್ವ ಬೇ ನಿತ್ಯ ಅಂತ ಕೈ ಚಾಚಿದ್ರ. ಆ ಕೈ ಹಿಡಿಯಾಕು ಧೈರ್ಯ ಸಾಲ್ದ ದೂರ ಸರದ್ ನಿಂತಿದ್ದೆ. ಅಲ್ಲೇ ಸತ್ತು ನಿಂತಿದ್ನು. ಯಾಕೆ ಹಿಂಗ್ ಮಾಡ್ದಿ? ನೀ ಕೊಟ್ಟ ನೋವು ಆ ಭಯ ನನ್ ಜೀವನಾನ ಕೊಂದ್ಬಿಡ್ತು. ಎಲ್ಲಾ ಗಂಡ್ಮಕ್ಳು ಒಂದ ತರ ಇರ್ತಾರ ಅನ್ಕೊಂಡ್ ನನಗ ಹೆಣ್ಣು ಮಕ್ಕಳನ್ನ ಹೂವಿನಂಗು ನೋಡ್ಕೊಳ್ಳೋ ಗಂಡ್ ಮಕ್ಳು ಇರ್ತಾರಂತ ಪ್ರೂವ್ ಮಾಡಿದ ಒಂದ್ ಗಂಡ್ ಮಗನ್ ಜೊತೆ ಮದುವೆ ಆಗತ್ತೇನೆ. ನೀ ಬಂದ್ರಿ ಎಲ್ಲಿ ನಿನ್ ನೆರಳು ಬಿದ್ದ ಒಳ್ಳೆ ಮನುಷ್ಯನ ಹತ್ರ ತಾಳಿ ಕಟ್ಟಿಸ್ಕೊಳ್ಳಾರ್ದು ಹೊಕ್ಕೆ ನಾನು ಭಯ ನನಗ. ಅದಕ್ ಬರ್ಬೇಡ ನೀ. ಬರ್ಬೇಡ ಅನ್ನೋ ಮದ್ವಿಗ್ ಯಾಕೆ ಕರಾಕ್ ಬಂದೇನಂದ್ರ ಒಂದು ಪ್ರಶ್ನೆ ಕೇಳೋದಿತ್ ನನಗ, ನಿಂಗಲ್ಲ. ಅಮ್ಮಾಗ. ಆ ಫೋಟೋದಾಗಿರೋರು ನಿಮ್ ಮಗಳಾಕಿ. ಅವ್ರನ್ನೊಬ್ಬರನ್ನ ಯಾವತ್ತರ ಇವ್ರ ಜೊತೆ ಬಿಟ್ಟು ಹೊರಗ್ ಹೋಗಿರ್ಲಿ.